ಗಾಂಜಾ. ಗಾಂಜಾ ಅನ್ನೋದು ಈಗಿನ ಈ ಅಪರಾಧಗಳಲ್ಲಿ ಇದರ ಹೆಸರು ತುಂಬಾ ಕೇಳಿಬರ್ತಾ ಇದೆ. ಮತ್ತೆ ಸುಮಾರು ಈ ಕಾಲೇಜ್‌ಗೆ ಹೋಗೋ ಹುಡುಗರು, ಆಮೇಲೆ ಈ ನಮ್ಮ ಏರಿಯಾಗಳಲ್ಲಿ ಓಡಾಡಿದಾಗ ಬೈಕ್ ಜೋರಾಗಿ ಹೋದಾಗ ಅವ್ರು ಹೇಳ್ತಾರೆ, "ಓಹ್! ಗಾಂಜಾ ಸೇರಿ ಇದ್ ಮಾಡಿದ್ದಾನೆ." ಅವನ ಅವತಾರದಿಂದ ಕೆಲವರು ಸುಮಾರು ಹೇಳ್ತಾರೆ, "ಅದು ಇವ್ನು ಯಾಕೋ ಇವ್ನು ಗಾಂಜಾ ಸೇರಿ ತರ ಆಡ್ತಾ ಇದ್ದಾನೆ" ಅಂತ. ಬಟ್ ಗಾಂಜಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮಹತ್ವದ್ದು. ಅದನ್ನ ಮತ್ತೆ ಗಾಂಜಾ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಮತ್ತೆ ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ? ಅದನ್ನ ತಿಳಿದುಕೊಳ್ಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಗಾಂಜಾ ಅನ್ನೋದು ಇದು ಒಂದು ಗಿಡ. ಇದು ಇನ್ನೊಂದು ಗಿಡ. ಇದರಲ್ಲಿ ಹೆಣ್ಣು ಮತ್ತು ಗಂಡು ಇರುತ್ತೆ. ಅದರಲ್ಲಿ ಈ ಹೆಣ್ಣಿನ ಗಿಡ ಅಂತ ಏನ್ ಹೇಳ್ತೀವಿ, ಅದರ ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಗಂಡಿನ ಗಿಡದಕ್ಕಿಂತ. ಸೊ ಇದು ಒಂದು 4 ರಿಂದ 5 ಮೀಟರ್‌ವರೆಗೂ ಇದರ ಎತ್ತರ ಬೆಳೆಯುತ್ತದೆ. ಬಟ್ ಇದರಲ್ಲಿ ಎಲ್ಲಾ ಗಿಡದಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುನು ಈ ಗಾಂಜಾದ ಒಂದು ಕೆಮಿಕಲ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಕೆನಬಿನಾಲ್ ಅಂತ ಹೇಳ್ತೀವಿ. ಆ ಕೆಮಿಕಲ್ ಇರುತ್ತೆ. ಬಟ್ ಇದನ್ನ ಹೀಟ್ ಮಾಡಿದಾಗ ಮಾತ್ರ ಟೆಟ್ರಾ ಹೈಡ್ರೋ ಕೆನಬಿನಾಲ್ ಅಂತ ಆ ಒಂದು ಕೆಮಿಕಲ್ ರಿಲೀಸ್ ಆಗತ್ತೆ. ಅದೇ ಇದರಲ್ಲಿ ದೇಹದ ಮೇಲೆ ಮಾಡತಕ್ಕಂಥ ಪರಿಣಾಮ. ಅದೇ ಇದು ಹೀಟ್ ಮಾಡ್ದಲೇನೆ ಹಾಗೆ ನಾವು ಸೇವನೆ ಮಾಡೋದ್ರಿಂದ ಇದು ಯಾವ ಪರಿಣಾಮನೂ ದೇಹದ ಮೇಲೆ ಬೀಳೋದಿಲ್ಲ. ಸೊ, ಈ ಗಾಂಜಾ ಅನ್ನೋದು ಈ ಇದರಲ್ಲಿ ಈ ಬೇರ್‌ನಲ್ಲಿನೂ ಅದ ಕೆಮಿಕಲ್ ಕಮ್ಮಿ ಇರುತ್ತೆ. ಮತ್ತೆ ಅದರ ಗಿಡದ ರಂಬೆನಲ್ಲಿ ಹೇಳ್ತೀವಿ, ಅದರಲ್ಲೂ ಕಮ್ಮಿ ಇರುತ್ತೆ. ಬಟ್ ಅದರ ಬೀಜದಲ್ಲೂ ಇದರ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಅದರಿಂದ ಇದರ ಎಫೆಕ್ಟ್ ಕಮ್ಮಿ, ಅಂದ್ರೆ ಏನು ಅಂಥದ್ದೇನು ದೇಹದ ಮೇಲೆ ಇರೋದಿಲ್ಲ. ಅದೇ ಬಟ್ ಈ ಎಲೆನಲ್ಲಿ ನಿಯರ್ಲಿ ಒಂದು 15 ಇಂದ 20% ಇರುತ್ತೆ. ಬಟ್ ಈ ಮೊಗ್ಗಿನಲ್ಲಿ 25, 30 ಈ ಪರ್ಸೆಂಟು ಈ ಕೆಮಿಕಲ್ ಇರುತ್ತೆ. ಅದರಿಂದ ಈ ಮೊಗ್ಗಿನಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೆ ಇದನ್ನ ಸೇವನೆಗೆ, ಈ ಗಾಂಜಾವನ್ನ. ಸೊ ಎಲ್ಲದಕ್ಕಿಂತ ಈ ಗಾಂಜಾದ ಗಿಡಗಳಿಂದ ಯಾವ ರೀತಿಯಲ್ಲಿ ಇದರ ಡಿರೈವೇಟಿವ್ಸ್ ಅಂತಾನೆ ಹೇಳ್ತೀವಿ, ಉತ್ಪಾದನೆ ಯಾವ ರೀತಿ ಇದನ್ನ ಮಾಡ್ತಾರೆ? ಇದು ನೋಡಿ, ಗಾಂಜಾ ಗಿಡವನ್ನ ಆ ಎಲೆಗಳನ್ನ ಮತ್ತೆ ಈ ಮೊಗ್ಗುಗಳನ್ನೆಲ್ಲ ಸೇರ್ಕೊಂಡು ಈ ಸಿಗರೆಟ್‌ನಲ್ಲಿ ಹಾಕ್ಬಿಟ್ಟು ಅದನ್ನ ಕುಡಿತಾರೆ. ಅದನ್ನ ನೀವೆಲ್ಲ ರೀಫ್ ಅಂತೀವಿ, ಇಲ್ಲ ಪೈಪ್ ಅಂತೀವಿ, ಇಲ್ಲಾಂದ್ರೆ ಡ್ಯಾಪಿಂಗ್ ಅಂತೀವಿ. ಇದನ್ನೆಲ್ಲ ಮಾಡ್ತಾರೆ. ಸೊ ಅದು ಎಲ್ಲದಕ್ಕಿಂತ ಇದರಲ್ಲಿ ಆ ಗೋಂದ್ ತರ ಏನ್ ಬರುತ್ತೆ, ಅದರಲ್ಲಿ ಈ ಟೆಟ್ರಾ ಹೈಡ್ರೋ ಕೆನಬಿನಾಲ್ ಅಂತ ಮೊದಲೇ ನಾನು ಏನ್ ಹೇಳಿದೆ, ಅದರ ಪ್ರಮಾಣತೆ ಜಾಸ್ತಿ ಇರೋದ್ರಿಂದ ಅದನ್ನ ಬರೇ ಆ ಕೆಮಿಕಲ್ ಅನ್ನನೇ ಎಕ್ಸ್ಟ್ರಾಕ್ಟ್ ಮಾಡಿ, ಅದನ್ನ ನಾವು ಎಣ್ಣೆ ರೂಪದಲ್ಲಿ ಇಡ್ತಾರೆ. ಅದು ಹಶೀಶ್ ಅಂತೀವಿ ನಾವು. ಮತ್ತೆ ಈ ಗೋಂದನ್ನ ಇನ್ನೊಂದು ಪ್ರಕಾರ ಮಾಡ್ತೀವಿ. ಅದನ್ನ ಒಂದು ಗೋಂದನ್ನ ಅದಕ್ಕೆ ಇನ್ನೂ ಒಂದು ಕೆಲವು ವಸ್ತುಗಳನ್ನು ಸೇರಿಸಿ ಅದಕ್ಕೆ ಚರಸ್ ಅಂತ ಮಾಡ್ತೀವಿ ನಾವು. ಆ ಚರಸ್ ಮತ್ತೆ ಹಶೀಶು ಇದರಲ್ಲಿ ಈ ಗಾಂಜಾದ ಪ್ರಮಾಣ, ಅಂದ್ರೆ ಇದ ಟೆಟ್ರಾ ಹೈಡ್ರೋ ಕೆನಬಿನಾಲ್ ಅಂತೀವಿ. ಅಂದ್ರೆ ಇದರಲ್ಲಿ ಕಿಕ್ ಕೊಡ್ತಕ್ಕಂತ ಅಂಶ ಏನಿದೆ, ಅದು ಪ್ರಮಾಣ ಜಾಸ್ತಿ ಇರುತ್ತೆ. 40 ರಿಂದ 60, 70% ವರೆಗೂ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇದನ್ನ ನೋಡಿ, ಈ ಬಾಂಗ್ ಅಂತ ಹೋಲಿ ಟೈಮಲ್ಲಿ ಉಪಯೋಗಿಸ್ತಾರೆ ನೋಡಿ. ಆ ಬಾಂಗ್. ಅದನ್ನು ಸಹ ಆ ಸೊಪ್ಪನ್ನ ನೀರಿನಲ್ಲಿ ಬೇಯಿಸ್ಬಿಟ್ಟು, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಕುಡಿತಾರೆ. ಹಾಲೆಲ್ಲ ಹಾಕ್ಬಿಟ್ಟು ಅದು ಬಾಂಗ್ ಅಂತ, ಬಾಂಗ್ ಅಂತ ಹೇಳ್ತೀವಿ. ಇನ್ನೊಂದು ಇದನ್ನ ಕೆಲವು ಸ್ವೀಟ್‌ನಲ್ಲೂ ಉಪಯೋಗಿಸ್ತಾರೆ. ಅದಕ್ಕೆ ನಾವು ಮಾಜೂನ್ ಅಂತೀವಿ ನಾವು. ಸೊ ಇದು ಬೇರೆ ಬೇರೆ ಪ್ರಕಾರಗಳಲ್ಲಿ ಸೇವನೆ ಮಾಡತಕ್ಕಂತ ವಿಧಗಳು. ಆಮೇಲೆ ಈ ಈ ಹೊಗೆ ರೂಪದಲ್ಲಿ ಸೇವನೆ ಮಾಡಿದಾಗ ಇದರ ಎಫೆಕ್ಟ್ ಇಮಿಡಿಯೇಟ್ ಆಗತ್ತೆ. ಅದೇ ಆಹಾರ ರೂಪದಲ್ಲಿ ಸೇವನೆ ಮಾಡಿದಾಗ ಎಫೆಕ್ಟು ಒಂದು ಅರ್ಧ ತಾಸು ನಂತರ ಅದರ ಎಫೆಕ್ಟ್ ಬಾಡಿ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಎಲ್ಲದಕ್ಕಿಂತ ಒಮ್ಮೆ ಇದು ದೇಹದಲ್ಲಿ ಸೇರ್ಕೊಂಡಾಗ ಇದು ಮೆದುಳಿನ ಮೇಲೆ ಆಕ್ಷನ್ ಮಾಡೋದನ್ನ, ಅಂದ್ರೆ ದಿಸ್ ಡ್ರಗ್ ಈಸ್ ಕಾಲ್ಡ್ ಆಸ್ ಸಿಎನ್ಎಸ್ ಡಿಪ್ರೆಸೆಂಟ್. ಅಂದ್ರೆ ಇದಕ್ಕೆ ನಾವು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಸೈಕೋ ಆಕ್ಟಿವ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಈ ಆ, ಸೆನ್ಸಸ್ ಏನಿದೆ ಅದನ್ನ ಇದು ಚೇಂಜ್ ಮಾಡುತ್ತೆ. ಅಂದ್ರೆ ನಾವು ಒಂದು ಕಲರ್ ಅನ್ನ ಜಾಸ್ತಿ ನೋಡ್ದಂಗ ಆಗೋದು, ಮ್ಯೂಸಿಕ್ ಜಾಸ್ತಿ ಒತ್ತಡದಿಂದ ಕೇಳೋ ತರ ಆಗೋದು, ಆಮೇಲೆ ನಡಿಯಕ್ಕಾಗ್ತದೆ ಇನ್‌ಕೋಆರ್ಡಿನೇಷನ್ ಅಂತೀವಿ. ಅಂದ್ರೆ ಕುಡಿದು ತತ್ತಾಡೋದು ಅಂತ ಏನ್ ಹೇಳ್ತೀವಿ. ಆ ರೀತಿ ಇಂಟಾಕ್ಸಿಕೇಟ್ ಎಫೆಕ್ಟ್ ಅಂತ ಇರುತ್ತೆ. ಎಲ್ಲದಕ್ಕಿಂತ ಇವರ ಜ್ಞಾಪಕ ಶಕ್ತಿ ಮೇಲೂನು ಇದು ಪರಿಣಾಮ ಬೀಳುತ್ತೆ. ಜ್ಞಾಪಕ ಶಕ್ತಿ ಮೇಲೆ ಪರಿಣಾಮ ಬೀಳೋದು, ಆಮೇಲೆ ಕೆಲವು ಕಲರ್ ತುಂಬಾ ಬ್ರೈಟ್ ಆಗಿ ಕಾಣಿಸೋದು, ಮ್ಯೂಸಿಕ್ ತುಂಬಾ ಜೋರಾಗಿ ಕೇಳಿಸ್ತರ ಆಗೋದು, ಆಮೇಲೆ ಆಹಾರನು ಜಾಸ್ತಿ ತಗೊಳ್ಬೇಕು ಅನ್ನೋದು, ನಿದ್ದೆ ಬರೋ ತರ ಆಗೋದು, ನಿದ್ದೆನೂ ಜಾಸ್ತಿ ಮಾಡೋದು, ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಒಂದು ತರಹ ಧೈರ್ಯ ಬರೋ ತರ ಒಂದು ಫೀಲಿಂಗ್ ಅವರಲ್ಲಿ ಬರ್ತದೆ. ಆಮೇಲೆ ಎಲ್ಲದಕ್ಕಿಂತ ತಾನು ಏನ್ ಅಂದ್ಕೊಂಡಿದೀನಿ ಅದು ಅನ್ಕೊಂಡಿದ್ದ ಸೇವನೆಗಿಂತ ಮುಂಚೆ ಅದು ಸೇವನೆ ಆದ್ಮೇಲೆ ಅದು ಮಾಡೋವಂತ ಒಂದು ಶಕ್ತಿ, ಕಾನ್ಫಿಡೆನ್ಸ್ ಇವನಲ್ಲಿ ಬರೋ ತರ ಅದು ಅವನಿಗೆ ಅನ್ಸುತ್ತೆ. ಬಟ್ ಇಟ್ ಇಸ್ ಆಲ್ ವರ್ಚುವಲ್, ಅಂದ್ರೆ ಇಟ್ ಇಸ್ ನಾಟ್ ರಿಯಾಲಿಟಿ ಇರೋದಿಲ್ಲ. ಬಟ್ ಅವನಿಗೆ ಆ ತರ ಒಂದು ಅನಿಸಿಕೆ ಬರುತ್ತೆ. ಸೊ ಕ್ರಮೇಣ ಇವನಿಗೆ ಸೊ ಆ, ಒಂದು ಜಡ್ಜ್ಮೆಂಟ್ ಪವರ್, ಅಂದ್ರೆ ಯಾವುದಲ್ಲೂ ಒಂದು ಇಚ್ಛಾಶಕ್ತಿ ಇರ್ಲಿ, ಇಲ್ಲ ಯಾವ್ದಾದ್ರು ಒಂದು ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋ ಒಂದು ಶಕ್ತಿ, ಅದನ್ನೆಲ್ಲ ಕಳ್ಕೊಳ್ತಾನೆ. ಆಮೇಲೆ ಇದಲ್ಲದೆ ತುಂಬಾ ಡೇಂಜರಸ್ ಎಫೆಕ್ಟ್ ಇದು ಮನಸ್ಸಿನ ಮೇಲೆ, ಏನು ಮೆದುಳಿನ ಮೇಲೆ ಪರಿಣಾಮ ಏನಂದ್ರೆ, ಇವನಿಗೆ ಒಂದು ಭ್ರಮೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಈ ಒಂದು ಮಾದಕ ವಸ್ತು.
ಭ್ರಮೆ ಲೋಕ ಅಂದ್ರೆ ನಾವು ಯೂಶಲಿ ಆಲ್ಸುಲೇಷನ್ಸ್, ಡೆಲ್ಯೂಷನ್ಸ್ ಅಂಡ್ ಇಲ್ಯೂಷನ್ಸ್ ಅಂತೀವಿ ನಾವು. ಈ ತರ ಒಂದು ಎಫೆಕ್ಟ್ ಅವನ ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ. ಇದಲ್ಲದೆ ಕ್ರಮೇಣ ಇವನಿಗೆ ಒಂದು ಜನದ ಮೇಲೆ ಏನಾದರೂ ಒಂದು ಅಪನಂಬಿಕೆ ಬರೋದು, ಸಸ್ಪಿಷನ್, ಯಾವಾಗ್ಲೂ ಅನುಮಾನ ಪಡುವಂತ ಚಟ, ಆಮೇಲೆ ಎಲ್ಲದಕ್ಕಿಂತ ಒಬ್ಬರ ಮೇಲೆ ಇರ್ತಕ್ಕಂಥ ದ್ವೇಷ ಜಾಸ್ತಿ ಅನ್ಸೋದು, ಅದ ನಂತರ ಆ ದ್ವೇಷ ಏನು ಇಲ್ಲದಿದ್ರೂನು ಇದೆ ಅಂತ ಒಂದು ಅನಿಸಿಕೆ ಬರುವುದು. ಆಮೇಲೆ ಇದಲ್ಲದೆ ಒಂದು ಬೇರೆಯವರಿಗೆ ಮೇಲೆ ಏನಾದ್ರೂ ಹಗೆತನ ಇದ್ದಾಗ, ಆ ಹಗೆತನ ಈ ಒಂದು ಸೇವನೆ ಮಾಡಿದಾಗ ಜಾಸ್ತಿ ಆಗತ್ತೆ. ಜಾಸ್ತಿ ಆಗೋದು ಒಂದೇ ಅಲ್ಲ, ಅವರಿಂದ ಇವನ ಮೇಲೆ ಏನಾದರೂ ಒಂದು ಪರಿಣಾಮ ಬೀಳ್ಬೋದು, ಇಲ್ಲ ಒಂದು ಕೆಟ್ಟದ್ದು ಹಾಕೋದು ಅನ್ನೋದಕ್ಕಿಂತ ಆ ತರ ಒಂದು ಪರ್ಸೆಪ್ಷನ್ಸ್ ಕ್ರಿಯೇಟ್ ಆಗಿ ಇವನೇ ಅವ್ರ ಮೇಲೆ ಒಂದು ಕೆಟ್ಟದ್ದು ಮಾಡ್ತಾನೆ. ಇದೇ ಒಂದು ದೊಡ್ಡ ಕಾರಣ. ಅಪರಾಧ ಚಟುವಟಿಕೆಗಳು ಈ ಒಂದು ಮಾದಕ ವಸ್ತು ಸೇವನೆಯಿಂದ ಆಗೋದಕ್ಕೆ ಕಾರಣಗಳು. ಕಾನೂನು ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ನಾರ್ಕೋಟಿಕ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ಅಂದ್ರೆ NDPS ಆಕ್ಟ್ ಅಂತ ಏನಿದೆ ಆಫ್ 1985, ಇದನ್ನ ಏನ್ ಹೇಳುತ್ತೆ ಅಂದ್ರೆ, ನೋಡಿ ಸೆಕ್ಷನ್ 20 ಆಫ್ ದ NDPS ಆಕ್ಟ್ ಅನ್ನು ಹೇಳುತ್ತೆ, ದಿ ಯಾವುದೇ ರೀತಿಯಲ್ಲಿ ಈ ಗಾಂಜಾ ಗಿಡ ಬೆಳೆಯೋದು, ಅದನ್ನ ತೆಕೊಂಡು ಮಾರೋದು, ಮತ್ತೆ ಅದನ್ನ ಈಗ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡೋದು, ಯಾವ ಜಾಗದಲ್ಲಿ ಬೆಳಿತಾರೆ ಆ ಓನರು, ಅವ್ರಿಗೆಲ್ಲನೂ ಒಂದು ಶಿಕ್ಷೆ ಇದೆ. ಆ ಶಿಕ್ಷೆದ ಪ್ರಮಾಣ 10 ವರ್ಷದಿಂದ 20 ವರ್ಷ, ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಇಫ್ ಯು ಹ್ಯಾವ್ ಗ್ರೋನ್. ಸೊ ಇದೆಲ್ಲ ಅಪರಾಧನೇ. ಸೊ ಎಲ್ಲದಕ್ಕಿಂತ ನೋಡಿ, ನಿಮ್ಗೆ ಮೊದಲೇ ಗೊತ್ತಿರಬೇಕು, ಸೆಕ್ಷನ್ 27 NDPS ಆಕ್ಟ್ ಪ್ರಕಾರ ಯಾವುದೇ ಮಾದಕ ವಸ್ತು ಸೇವನೆಯೂ ಒಂದು ಅಪರಾಧನೇ. ಸೊ ಅದನ್ನ ಮತ್ತೆ ಇದರಲ್ಲಿ ಎಷ್ಟು ಪ್ರಮಾಣ ಇದ್ರೆ ಅಪರಾಧ? ಸೊ ಇದರಲ್ಲಿ 3 ತರ ಪ್ರಮಾಣ. ಒಂದು ಕಮರ್ಷಿಯಲ್ ಕ್ವಾಂಟಿಟಿ ಅಂತೀವಿ, ಒಂದೊಂದು ಸ್ಮಾಲ್ ಕ್ವಾಂಟಿಟಿ ಅಂತೀವಿ. ಕಮರ್ಷಿಯಲ್ ಕ್ವಾಂಟಿಟಿ ಅಂದ್ರೆ 20 ಕೆಜಿ ಗಾಂಜಾ ನಿಮ್ಮಲ್ಲಿ ಏನಾದ್ರೂ ಸಿಕ್ಕಿದ್ರೆ, ಇಲ್ಲ 1 ಕೆಜಿ ಚರಸ್ ಸಿಕ್ಕಿದ್ರೆ ಅದಕ್ಕೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅದರ ಶಿಕ್ಷೆ ಪ್ರಮಾಣ 20 ವರ್ಷವರೆಗೆ ಇದೆ. ಆಮೇಲೆ ನಿಮಗೆ ಒಂದು ಫೈನ್ 2 ರಿಂದ 2 ಲಕ್ಷವರೆಗೂ ಫೈನ್ ಇದೆ. ಅದೇ ಸ್ಮಾಲ್ ಕ್ವಾಂಟಿಟಿ ಅಂತ ಏನ್ ಹೇಳ್ತೀವಿ, ಸ್ಮಾಲ್ ಕ್ವಾಂಟಿಟಿ ಅಂದ್ರೆ ಅಪರಾಧದಲ್ಲಿ ನಿಮ್ಗೆ 1 ಕೆಜಿ ಗಾಂಜಾ ಸಿಕ್ಕಿದ್ರು ಅದು ಸ್ಮಾಲ್ ಕ್ವಾಂಟಿಟಿ ಅಂತೀವಿ. ಮತ್ತೆ ಆ ಚರಸ್ 100 ಗ್ರಾಮ್ ಸಿಕ್ಕಿದ್ರೆ ಅದು ಸ್ಮಾಲ್ ಕ್ವಾಂಟಿಟಿ ಅಂತೀವಿ. ಅದಕ್ಕೆ ಶಿಕ್ಷೆ ಪ್ರಮಾಣ ನಿಮಗೆ 1 ವರ್ಷ ಜೈಲು ಪ್ಲಸ್ 10,000 ಫೈನ್. ಇದು 2 ಮಧ್ಯೆ ಅಂತ ಏನ್ ಹೇಳ್ತೀವಿ, ಮಾಡರೇಟ್ ಕ್ವಾಂಟಿಟಿ ಅಂತ ಏನ್ ಹೇಳ್ತೀವಿ, ಅದು ಸಿಕ್ಕಿದಾಗ ನಿಮಗೆ 10 ವರ್ಷ ಜೈಲು ಪ್ಲಸ್ ಅದರ ಫೈನ್ ನಿಮ್ಗೆ 20,000, 50,000 ಈ ರೀತಿ ಒಂದು ಫೈನ್ ಆಗ್ತಾ ಇದೆ. ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವು ಗಾಂಜಾ ಸೇವನೆ ಮಾಡಿರ್ತೀರಿ, ನೀವು ಪೊಲೀಸರಿಗೆ ಸಿಕ್ ಬೀಳ್ತೀರಿ, ಅವಾಗ ನಿಮ್ಗೆ ಈ ಅಪರಾಧದಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಕಾನೂನಿನಲ್ಲಿ ಒಂದು ನಿಮಗೆ ಒಂದು ಆಸ್ಪದ ಇದೆ. ಅದೇನಂದ್ರೆ ಸೆಕ್ಷನ್ 64A NDPS ಆಕ್ಟ್ ಆಫ್ 1985 ಪ್ರಕಾರ, ನಾನು ಈ ಗಾಂಜಾ ಸೇವನೆಯಿಂದ, ಈ ವ್ಯಸನದಿಂದ ನಾನು ಆಚೆ ಬರ್ತೀನಿ ಅಂತ ಹೇಳಿದಾಗ ನಿಮ್ಗೆ ಯಾವ ರೀತಿ ಅಪರಾಧ ಶಿಕ್ಷೆ ಆಗೋದಿಲ್ಲ. ಅವಾಗ ನಿಮ್ಗೆ ರಿಹ್ಯಾಬಿಲಿಟೇಷನ್ಗೆ ಕಳಿಸ್ತಾರೆ. ಮತ್ತೆ ನಿಮ್ಗೆ ಅಪರಾಧ ಏನಾದ್ರೂ ಮಾಡಿದಿರಿ ಈ ಸೇವನೆಯಿಂದ, ಅದರಿಂದ ನಿಮ್ಗೆ ಯಾವುದೇ ಶಿಕ್ಷೆನೂ ಆಗೋದಿಲ್ಲ. ನಿಮ್ಗೆ ಕೋರ್ಟ್ ಇಂದನೂ ಅನುಮತಿ ಸಿಗುತ್ತೆ ನಿಮ್ಗೆ ರಿಹ್ಯಾಬಿಲಿಟೇಷನ್. ಅದರಿಂದ ನೀವು ವ್ಯಸನದಿಂದ ಆಚೆ ಬರ್ಲಿಕ್ಕೆ ಸರ್ಕಾರವೂ ಸಹ ಸಹಾಯ ಮಾಡುತ್ತೆ. ಸೊ ಒಟ್ಟಿಗೆ ನಾನು ನಿಮ್ಗೆ ಹೇಳೋದ್ರಲ್ಲಿ, ಈ ಗಾಂಜಾ ಸೇವನೆ ಒಂದು ದೇಹದ ಮೇಲೆ ಆಗ್ತಕ್ಕಂಥ ಪ್ರಮಾಣ ಮತ್ತು ಇದರ ಅಪರಾಧಗಳು ಯಾವ ರೀತಿ ನಿಮಗೆ ಪ್ರೋತ್ಸಾಹತೆ ಈ ತರ ಒಂದು ಗಾಂಜಾ ಸೇವನೆಗಳಿಂದ, ಮತ್ತು ಇದರ ಕಾನೂನಿನ ಬಗ್ಗೆ ನಾನು ತಿಳಿದುಕೊಂಡಿದ್ದೀನಿ. ಥ್ಯಾಂಕ್ ಯು.